ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರೈತರ ಪರವಾಗಿ ಇಬ್ರು ಇದ್ದಾರೆ, ಒಬ್ರು ವಿರೋಧ ಇದ್ರೆ ಒಬ್ರು ಪರವಾಗಿ ಮಾತಾಡ್ತಾ ಇದ್ದಾರೆ. ಈಗ ನಾನು ಭೂಮಿ ಕೊಡಲು ಒಪ್ಪದ ರೈತ ಪ್ರಕಾಶ್. ಒಂದ್ ನಿಮಿಷ ನನಗೆ ಮಧ್ಯದಲ್ಲಿ ದಯವಿಟ್ಟು ಅವಕಾಶ ಕೊಡಿ. 2 ನಿಮಿಷ ಪ್ಲೀಸ್ ವೇಟ್ ಮಾಡಿ. 1 ನಿಮಿಷ ನನಗೆ ಅವಾಗಲೇ ಮಧ್ಯದಲ್ಲಿ ಮಾತಾಡಿದ್ದಾರೆ. ಹೇಳ್ಬಿಡಿ. ನೋಡಿ ನಾನು ಕೇಳ್ತಾ ಇರೋದು ಭೂತದ ಬಾಯಲ್ಲಿ ಬಿಜೆಪಿ ಅವರು ಯಡಿಯೂರಪ್ಪನವರು ಆಯ್ತು ಒಂದು ಸಾರಿ ಈ ಲ್ಯಾಂಡ್ ಅನ್ನ ಬೇಡ ಅಂತ ಹೇಳಿ ರೆಡ್ ಝೋನ್ ಹಾಕಿದ ಮೇಲೆ 2010ರಲ್ಲಿ ಇದೇ ಯಡಿಯೂರಪ್ಪನವರು ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಏನು ಇವರಿದ್ರು ನಿರಾಣಿ ಅವರ ನೇತೃತ್ವದಲ್ಲಿ ಹೊಸ ಬ್ರೋಷನ್ ಕ್ರಿಯೇಟ್ ಮಾಡ್ತಾರೆ. ಬಿಡದಿಯಲ್ಲಿ ನಾವು ಹೊಸ ಸಿಟಿಯನ್ನ ಮಾಡ್ತಾ ಇದೀವಿ ಅಂತ ಹೇಳಿ. ಹಾಗಿದ್ರೆ ಅದು ನಾಟಕ ಅಲ್ವೇ ನಿಮ್ದು? ಒಂದ್ ನಿಮಿಷ ನಾಟಕ ಒಂದ್ ನಿಮಿಷ. ಬಿಜೆಪಿ ಹಿಪೋಕ್ರಸಿ, ಬಿಜೆಪಿ ಡಬಲ್ ಸ್ಟ್ಯಾಂಡರ್ಡ್ ಇದು. ರೈತರ ಪರವ ಹಾಗಿದ್ರೆ ನೀವು ರೈತರ ಪರವಾದ ನಿಲುವಾಗಿದ್ರೆ ಅವತ್ತು ಡಿನೋಟಿಫೈ ಮಾಡ್ಬೇಕಾಗಿತ್ತು. ನೀವು ಯಾಕೆ ಡಿನೋಟಿಫೈ ಮಾಡಲಿಲ್ಲ? ಮಾಡಲಿಲ್ಲ ಯಾಕೆ ಅಂತ ಆಯ್ತು 18ರಲ್ಲಿ ಬಂದ್ರಲ್ಲ 19ರಲ್ಲಿ ಬಂದ್ರೆ ಅವಾಗ ಮಾಡ್ಬೇಕಾಗಿತ್ತು. ಇದು ಕೇವಲ ನಾಟಕ ಅಷ್ಟೇ. ಮೊಸಳೆ ಕಣ್ಣೀರನ್ನು ಹಾಕುವಂತ ಯಡಿಯೂರಪ್ಪನವರು ಬಿಜೆಪಿ ನಾಟಕ ಜನರಿಗೆ ಗೊತ್ತಾಗಿದೆ. ಇವತ್ತು 80 ಡಿ ಕೆ ಶಿವಕುಮಾರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಪ್ಲೀಸ್ ವೈಟ್. ಡಿ ಕೆ ಶಿವಕುಮಾರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಯಾವುದೇ ರೈತರನ್ನ ಒಕ್ಕಲೆಬ್ಸೋದಿಲ್ಲ, ನಾವು ಬಲವಂತವಾಗಿ ಮಾಡೋದಿಲ್ಲ ಅಂತ ಹೇಳಿ. ಯಾವ ರೈತರು ಕೊಟ್ಟಿದ್ದಾರೋ ತೆಗೆದುಕೊಂಡಿದ್ದೇವೆ. ಕೇಳಿ ಒಂದ್ ನಿಮಿಷ ನಾನು ಹೇಳ್ತೇನೆ, 10 ಸೆಕೆಂಡ್ಸ್. ಯಾರು 80% ರೈತರು ಕೊಟ್ಟಿದ್ದಾರೆ, ಇನ್ನು 20% ನಾನು ಕನ್ವಿನ್ಸ್ ಮಾಡ್ತೇವೆ. ಏನಕ್ಕೆ ಅಂತಂದ್ರೆ ಅವರ ನೋವುಗಳನ್ನ ಕೇಳ್ತೇವೆ ನಾವು. ಅವರ ನಿನ್ನೆ ಮೀಟಿಂಗ್ ಏನಕ್ಕೆ ಮಾಡಿದ್ದು? ರೈತರ ನೋವುಗಳನ್ನ ಕೇಳಿ, ರೈತರ ಅಹವಾಲುಗಳನ್ನ ಸ್ವೀಕರಿಸಿ ಅವರಿಗೆ ಸಮಸ್ಯೆಯನ್ನ ಬಗೆಹರಿಸ್ತೇವೆ. ನೋವುಗಳನ್ನ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಕೇಳ್ತಾ ಇದ್ದೀರಿ, ಖಂಡಿತ ಒಪ್ಕೊಳ್ತೀನಿ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಒಪ್ಕೊಳ್ಳದೆ ಹೋದ್ರೆ ಒಪ್ಕೊಳ್ಳದೆ ಅಂತ ಅಂದ್ರೆ ಏನಾಗ್ತದೆ? ಕೆಲವು ಟೈಮು ಈಗ ಒಂದು ಮೆಜಾರಿಟಿಯಿಂದ ಇರ್ತದೆ, 90% ಬಂದು 10% ಒಪ್ಲಿಲ್ಲ ಅಂತ ಹೇಳಿದ್ರೆ ಆಗ ನಾವು ಬಲವಂತ ಹೋಗ್ಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಅಲ್ಲಿ ರಾಜಕೀಯ ಪ್ರೇರಿತ ಮನೆ ಕುಮಾರಸ್ವಾಮಿ ಅವರ ಕುಮ್ಮಕ್ಕದು ಆ 10%. ಹೌದು, ಅಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಿಜವಾದ ರೈತರಲ್ಲ. ಕುಮಾರಸ್ವಾಮಿ ರಾಮನಗರ ಲಾಸ್ಟ್ 10 ಸೆಕೆಂಡ್ಸ್. ಬಿಜೆಪಿ ಅವರು ಮಾತಾಡ್ತಾರೆ ರೈತರ ಬಗ್ಗೆ ಮೊಸಳೆ ಕಣ್ಣೀರ್ ಹಾಕ್ತಿದಾರಲ್ಲ. ದೆಹಲಿನಲ್ಲಿ 750 ದಿನ ಬಿಜೆಪಿಯ ರೈತರ ಪರವಾದ ನೀವು ಮಾತಾಡುವಾಗ ಇನ್ನೊಬ್ರು ಮಾತಾಡಬಾರ್ದು ಅಂತ ಅಂದ್ರೆ ಇನ್ನೊಬ್ರು ಮಾತಾಡುವಾಗ ನೀವು ಮಾತಾಡಬಾರ್ದು. ದಯವಿಟ್ಟು ಸುಮ್ಮನೆ ಇರಿ. ಪ್ರಕಾಶ್ ಹೇಳಿ ಸರ್. ದಯವಿಟ್ಟು ರಾಜಣ್ಣವರು ಅವರು ದೊಡ್ಡ ರೈತ, ನಮ್ಮ ಭಾಗದ ರೈತರು, ನಮ್ಮ ಮುಖಂಡರು. ಅವ್ರು ರೈತ ಅಲ್ಲ ಅಂತ ನಾವು ಹೇಳೋಷ್ಟು ತಪ್ಪಲ್ಲ. ಅವ್ರು ಕೇಳ್ತದ್ದು ನ್ಯಾಯಯುತವಾಗಿ ಕೇಳ್ತಾವ್ರೆ. ಕುಮಾರಸ್ವಾಮಿ ಕಾಲದಲ್ಲಿ ಆಯ್ತು, ರೆಡ್ ಝೋನ್ ಆಯ್ತು, ಖಂಡಿತ ಅಲ್ಲಿ ಅಭಿವೃದ್ಧಿ ಆಗಲ್ಲ, ಅಭಿವೃದ್ಧಿ ಬಯಸ್ತಂತ ತೊಂದರೆ ಆಗಲ್ಲ, ಸತ್ಯ. ನಾವು ಕೇಳ್ತಾ ಇರೋದೇನು, ಅಭಿವೃದ್ಧಿ ಅವಶ್ಯಕತೆ ಮಾರಕ್ಕಾಗೋದು ಒಂದು CDP ರೆಡ್ ಝೋನು. ಪ್ರತಿ CDP 15 ವರ್ಷಕ್ಕೋಸ್ಕರ ಮಾಡಿಫೈ ಆಗಬೇಕು ಅಂತ ಕಾನೂನಿದೆ. ಈಗ 20 ವರ್ಷ ಮಾಡಿಫೈ ಮಾಡಲ್ಲ, ಎಲ್ಲ ಸರ್ಕಾರಗಳು ಈ ತಪ್ಪು ಮಾಡ್ಕೊಂಡು ಬಂದವ್ರೆ. ಕುಮಾರಸ್ವಾಮಿ ಅವ್ರು ಮಾಡಿ ಸರಿ, ಡಿ ಕೆ ಶಿವಕುಮಾರ್ ಮಾಡಿದ ತಪ್ಪು ನಾವು ವಾದ ಮಾಡ್ತೀವಿ. ರೈತ ಅಸ್ತಿತ್ವದ ಪ್ರಶ್ನೆ, ಜೀವನ ಪ್ರಶ್ನೆ. ಇಲ್ಲಿ ಕೆಲವ್ರಿಗೆ ಅಭಿವೃದ್ಧಿ ಅವಶ್ಯಕತೆ ಇದೆ, ರೆಡ್ ಝೋನ್ ಡೀಟ್ ಮಾಡಿ. ಯಾರಿಗೆ ಅವಶ್ಯಕತೆ ಏನಂತ ಅದು ಮಾಡ್ಕೊಳ್ಳಿ. ನನಗೆ ವ್ಯವಸಾಯನೇ ಮುಖ್ಯ, ನನಗೆ ಹೈನುಗಾರಿಕೆನೇ ಮುಖ್ಯ, ಹಾಲು ಹಾಕೋದೇ ಮುಖ್ಯ, ರೇಷ್ಮೆ ಮುಖ್ಯ, ಅವ್ನು ಬಿಡಿ ಬದುಕಕ್ಕೆ. ಯಾರು ಲೇಔಟ್ ಮಾಡಬೇಕು ಅಂತಾರೆ, ಯಾರು ಇಂಡಸ್ಟ್ರಿ ಮಾಡಬೇಕು ಅಂತಾರೆ, ಯಾರು ಪೆಟ್ರೋಲ್ ಬಂಕ್ ಕೇಳ್ತಾರೆ, ಯಾರು ಸ್ಕೂಲ್ ಕೇಳ್ತಾರೆ, ಯಾರು ಕಮರ್ಷಿಯಲ್ ಕೇಳ್ತಾರೋ ಬಿಟ್ಕೊಡಿ ಅವ್ರಿಗೆ ಅವಕಾಶ. ಡೆವಲಪ್ಮೆಂಟ್ ಮಾಡಿ. ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟೈತೆ. ನಾನು ಕುಮಾರಸ್ವಾಮಿ ಅವ್ರನ್ನ ಕೇಳ್ತೀನಿ, BJP ಅವ್ರನ್ನ ಕೇಳ್ತೀನಿ, ಎಲ್ಲರನ್ನೂ ಕೇಳ್ತೀನಿ, 3 ಪಕ್ಷದವ್ರನ್ನ ಕೇಳ್ತೀನಿ. ನಾನು ರೈತನ ಮಗನಾಗ ಬಂದಿರೋ ನಾನು. ನಮ್ಮ ತಂದೆಯವ್ರ ಮನೆಗೆ ಕೂಲಿ ಮಾಡ್ತಿದ್ದರು. ನಾವು ಸುಳ್ಳು ಹೇಳೋಂಥ ಅವಶ್ಯಕತೆ ಇಲ್ಲ. ಆದ್ರೆ ನಾನು ಕೇಳ್ತಾ ಇರೋದು ಅವ್ರ ಅಭಿವೃದ್ಧಿ ಕೇಳ್ತಾರೋ ತಪ್ಪು ಅಂತ ಹೇಳ್ತಾ ಇಲ್ಲ. ಮೊನ್ನೆ ನಮ್ಮ ಕಾಂಗ್ರೆಸ್ ಹೋಗ್ತಾ ಇರಲ್ಲ, ಅಲ್ಲಿ ರೈತರೆಲ್ಲ ಹೋರಾಟ ಮಾಡ್ತಾರೋ ಅಂತ.
ಕಳೆದ 14 ಸರ್ ದಯವಿಟ್ಟು ರೈತರ ಕ್ಷಮೆ ಕೇಳಬೇಕು ನೀವು ಈ ವಿಚಾರದಲ್ಲಿ. ನಾನು ರಾಜಕೀಯ ಮಾತಾಡ ನಾನು 3 ಪಕ್ಷವನ್ನು ಪ್ರಶ್ನೆ ಕೇಳ್ತೇನೆ, ದಯವಿಟ್ಟು ಮಧ್ಯ ಬರಬೇಡಿ. ದಯವಿಟ್ಟು ಅಷ್ಟೊಂದು ಬೇಡ. ನಾನು 3 ಪಕ್ಷವನ್ನು ಕ್ವಶನ್ ಮಾಡ್ತಾ ಇದ್ದೀನಿ. ನಾನು 3 ಪಕ್ಷವನ್ನು ಕ್ವಶನ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೀವು ಅತಿಯಾಗಿ ಮಾತಾಡೋ ಹೋಗ್ಬೇಡಿ. ಹೆಣ್ಮಕ್ಳು ಕೊಡ್ತಾರೆ, ನಾನು ಕೊಡಲ್ಲ ಸರ್. ದಯವಿಟ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ. ರಾಜಕೀಯ ಮಾಡಬೇಡಿ. ನಿಮ್ದೇ ಇರುತ್ತೆ. ಒಂದೇ ನಿಮಿಷ ನಾನು ಮಾತು ಮುಗಿಸಿಲ್ಲ. ದಯವಿಟ್ಟು ಇಲ್ಲಿ ರೈತರ ಹೋರಾಟ ಮಾಡ್ತಾರೆ ಅನ್ನೋದಕ್ಕೆ ಇನ್ನು 1 or 2 days ಅಲ್ಲಿ ನಮ್ಮ ಭಾಗದ ರೈತರು ಮಹಿಳೆಯರು ಉತ್ತರ ಕೊಡ್ತಾರೆ, ನಾನು ಕೊಡಲ್ಲ. ಟಿವಿ ಮುಂದೆ ಅಲ್ಲ, ಸಾರ್ವಜನಿಕ ಉತ್ತರ ಕೊಡ್ತಾರೆ. ಈಗಾಗಲೇ 14 ತಿಂಗಳಲ್ಲಿ ಏನೇನು ಆಗಿದೆ ಅನ್ನೋದನ್ನ ಇಡೀ ಎಲ್ಲಾ ರಾಜ್ಯದ ಮಾಧ್ಯಮಗಳು ನೋಡವೆ. ಎಷ್ಟು ಜನ ಮಹಿಳೆಯರು ಕುಂತಿರೋ ನೈಟ್ ಕೂತವ್ರೆ, ರಾತ್ರಿ 30 hours ರೋಡೆ ಕುಂತವ್ರೆ ಶೌಚಾಲಯದಲ್ಲಿ ಹೆಣ್ಮಕ್ಳುಗಳು. ಹಂಗ ರೈತ ಅಲ್ವಾ? ಯಾವ ಬೇರೆ ಕಡೆಯಿಂದ ಕರ್ಕೊಂಡ್ ಬಂದಿರೋ ಅವರು ಮನುಷ್ಯ ಅಲ್ವಾ? ಹಾಲು ಕರೀತಾ ಇರೋದು ಶಕ್ತಿ ಇಲ್ವಾ? ಇಲ್ಲ ಡಾಕ್ಯುಮೆಂಟ್ಸ್ ಇಲ್ವಾ? ನಾನು ಕೇಳ್ತಾ ಇರೋದು ಸರ್, ಅಭಿವೃದ್ಧಿನೂ ಬೇಕು, ರೈತರು ಉಳಿಬೇಕು. ಅವಶ್ಯಕತೆ ರೈತರಿಗೆ ಉಳಿಯುವಂತವ್ರಿಗೆ ಅವಕಾಶ ಮಾಡ್ಕೊಡಿ. ಬಟ್ ಮತ್ತೊಂದು 80% ರೈತರು ಒಪ್ಕೊಂಡ್ರು ಅಂತ ಹೇಳ್ತಾರೆ. ನಂತರ ಸ್ಟ್ರಾಟಜಿ ಜಿಲ್ಲಾಧಿಕಾರಿ ತಗೊಂಡಿರೋದು 2040 ಎಕರೆ ಅನುಮೋದನೆ ಕೊಟ್ಟವ್ರೆ. 3 ವರ್ಷದ ರೈತ ನಾವು ಆಕ್ಷೇಪಣೆ ಕೊಟ್ಟಿದ್ದೀವಿ. ಆಕ್ಷೇಪಣೆ ಬರೀ ನಾವು ಯಾವುದೋ ಪಾಣಿ ಒಂದು ಹಾಕಿಲ್ಲ, ಜೊತೆ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿದ್ದೀವಿ. ಅರ್ಜಿ ಜೊತೆಲಿ ಆಕ್ಷೇಪಣೆ ಆಧಾರ್ ಕಾರ್ಡ್ ಹಾಕಿದ್ದೀವಿ. ಯಾವುದೋ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಕ್ ಪಾಣಿ ತಗೋಬೋದು. ನಾನು ಆಧಾರ್ ಕಾರ್ಡ್ ಫೋನ್ ನಂಬರ್ ಅದೇ, ರೈತನ ಅಲ್ವಾ ಮಾಹಿತಿ ಇರಲ್ವಾ? ಈಗ ಇನ್ನೊಂದು ರೇಷ್ಮೆ ಇರಿ ಸರ್, ದಯವಿಟ್ಟು ನೀವು ಮಾತಾಡೋ ಮಧ್ಯದಲ್ಲಿ ರಾಜಕೀಯ ಮಾತಾಡಬೇಡಿ. ಹಾಲೊಂದು ಎಲ್ಲೋ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇದು ಡೈರಿ ಹಾಲು ಪ್ರತಿ ಗ್ರಾಮದಲ್ಲಿ ಹಾಲು ಡೈರಿ ಬಿಲ್ಡಿಂಗ್ಗಳವೆ, ಹಾಲು ಉತ್ಪಾದನೆ ಆಗ್ತದೆ, ಟ್ಯಾಂಕರ್ ಹೋಗ್ತಾನೆ ಇದೆ, ಎಲ್ಲ ಗ್ರಾಮ ಇದೆ. ಇನ್ನು ರೇಷ್ಮೆ ಪೇಮೆಂಟು ಕ್ಯಾಶ್ ಪೇಮೆಂಟ್ ಅಲ್ಲ, ಯಾವುದೋ ಸುಳ್ಳು ಅಡ್ರೆಸ್ ಕೊಡೋಕ್ಕೆ. ಎಲ್ಲ ನನ್ನ ಅಕೌಂಟು ರೈತರು ಬ್ಯಾಂಕ್ ಅಕೌಂಟ್ ಇದೆ. ನಾವು ಇಲ್ಲಿರೋ ಅಕೌಂಟ್ನ ಬೇರೆ ಜಿಲ್ಲೆದ ಅಕೌಂಟ್ ಕೊಡೋಕ್ಕಾಯ್ತದ? ರೇಷ್ಮೆ ಪೇಮೆಂಟ್ ಅಕೌಂಟ್ ಪೇಮೆಂಟ್ನ ನಾನು ಬೈರ್ಮಂಗ್ಲ ಅಂತ ಬಿಟ್ಬಿಟ್ಟು ನಾನು ಯಾವುದೋ ತಮಿಳ್ನಾಡ್ದಾಗ ಕೊಡೋಕ್ಕಾಯ್ತದ? ಆನ್ಲೈನ್ ಪೇಮೆಂಟ್ ಬಂದಾಗ ವಾಸ್ತವಾಂಶ ಗೊತ್ತಾಗುತ್ತಲ್ಲ, ಯಾವ ಊರು ರೈತರು ಅಂತ ಗೊತ್ತಾಗಲ್ವ? ಅಕೌಂಟ್ ಡೀಟೇಲ್ಸ್ ಇರಲ್ವ ಅಲ್ಲಿ? ಯಾವ ಬ್ಯಾಂಕು ಯಾವ ಬ್ರಾಂಚು ಡೀಟೇಲ್ಸ್ ಇರಲ್ವಾ? ಹಾಗಾಗಿ ನಾನು ದಯವಿಟ್ಟು ಮನವಿ ಮಾಡ್ಕೊಳ್ಳೋದು 3 ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ದಯವಿಟ್ಟು ನೀವು ರಾಜಕೀಯಕ್ಕೆ ಏನಾದ್ರು ಮಾಡ್ಕೊಂಡು ನಾನು ಕೇಳಲ್ಲ. ನಾನು 3 ಪಕ್ಷಕ್ಕೆ ಒಂದೇ ಮನವಿ ಮಾಡೋದು, ರೈತರಿಗೆ ತೊಂದರೆ ಕೊಡಬೇಡಿ. ಬಡ ರೈತರುಗಳಲ್ಲಿ ಎಸ್ಪೆಷಲ್ ಹೈನುಗಾರಿಕೆ ರೇಷ್ಮೆ ಬೆಳ್ಕೊಂಡು ಜೀವನ ಮಾಡ್ತಾರ್ಗೂ ತೊಂದರೆ ಕೊಡಬೇಡಿ. ಅಭಿವೃದ್ಧಿ ಬಯಸ್ತಾ ಇರೋ ನಮ್ಮ ರೈತರುಗಳಿಗೆ ಅವ್ರಿಗೆ CDP ರೆಡ್ ಝೋನ್ ತೆಗ್ರಿ, ಅವ್ರಿಗೆ ಅವಶ್ಯಕತೆ ಅಂತ ಝೋನ್ಗಳು ಮಾಡ್ಕೊಟ್ಟು ಅಭಿವೃದ್ಧಿನೂ ಆಗ್ಲಿ, ರೈತನು ಉಳಿಲಿ. 437 ದಿನದಿಂದ ಪ್ರೊಟೆಸ್ಟ್ ಮಾಡ್ಕೊಂಡು ಬಂದಿರುವಂತ ರೈತರು, ಇವ್ರು ರೈತರೇ ಅಲ್ಲ ಅಂತ ಹೇಳಿದ್ದಾರೆ. ನಾಡಿನ ಜನತೆ ಎದುರುಗಡೆ ಕ್ಷಮೆ ಕೇಳಬೇಕು. ಇವರು ಅವ್ರಿಗೂ ಅವಕಾಶ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇ ತುಂಬಾ ಮಾತಾಡಿದ್ರೆ ಒಂದೇ ನಿಮಿಷ ದಯವಿಟ್ಟು ಕ್ಲಾರಿಟಿ ಸಿಗಲ್ಲ ಜನರಿಗೆ, ಅರ್ಥ ಮಾಡ್ಕೊಳ್ಳಿ. ಈ ರಾಜ್ಯದಲ್ಲಿ ಗೋಲಿಬಾರ್ ಮಾಡ್ತಾರೆ, ರೈತರ ಮೇಲೆ ನಾಟಕವನ್ನ ಊಸರವಳ್ಳಿ ನಾಟಕವನ್ನ ಬಿಜೆಪಿ ನಿಲ್ಲಿಸಬೇಕು. ನೀವು ದೆಹಲಿನಲ್ಲಿ 750 ಉತ್ತರ ಕೊಡಿ. ಯಾಕೆ ಅದಾನಿ ಅಂಬಾನಿಗೆ ಅನುಕೂಲ ಮಾಡಿಕೊಳ್ಳಲು ರೈತರ ವಿಷಯ ಅಷ್ಟೇ. ನಾವು ಮಾತಾಡಿದ್ರೆ ಜನರಿಗೆ ಹೋಗ್ಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಅವ್ರು ಇದ್ ಮಾಡ್ತಾರೆ. ಸರಿಯಾಗಿ ಉತ್ತರ ಬರ್ಕೊಳ್ಳಿ. ನಿಮ್ ಸಮಯ ಬಂದ ಮಾತಾಡ್ತೀನಿ ನಾನು. ಇಲ್ಲ ಅವರೇ ಒಬ್ಬರೇ ಮಾತಾಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ. ನೋಡಿ, 437 ದಿನ ಅಲ್ಲಿ ಏನು ಪ್ರೊಟೆಸ್ಟ್ ಆಗ್ತಾ ಇದೆ, ಇವರು 80% ಕನ್ವಿನ್ಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾರಲ್ಲ. 14 ತಿಂಗಳಿಂದ ಇವರು ಏನಕ್ಕೆ ಕನ್ವಿನ್ಸ್ ಮಾಡಿಲ್ಲ? ಅಲ್ಲಿ ರೈತ ಮಹಿಳೆಯರಿದ್ದಾರೆ, ಅವರಿಗೊಂದಲ್ಲಿ ವಾಶ್ರೂಮ್ ಹೋಗ್ಲಿಕ್ಕಿದೆಯಾ, ಏನಾದ್ರು ಹೋಗಿ ಯಾರಾದ್ರೂ ಅವ್ರ ಬಗ್ಗೆ ವಿಚಾರಿಸಿದ್ರೆ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಇವಾಗ DK ಶಿವಕುಮಾರ್ ಅವ್ರು ಹೇಳ್ತಾರೆ, ಯಾರು ಒಪ್ಪದೇ ಇದ್ದ ರೈತರದ್ದು ನಾವು ಕೋರ್ಟಲ್ಲಿ ದುಡ್ಡು ಇಡ್ತೀವಿ ಅಂದ್ರೆ ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ, ಒಪ್ಪದಿಲ್ಲ ನಾವು ಮಾಡೇ ಮಾಡ್ತೀವಿ. ಈ ತರದ ಈ ತರ ಮನಸ್ಥಿತಿ ಕಾಂಗ್ರೆಸ್ ಅವರಿಗೆ ಯಾಕೆ? ಲಾಸ್ಟ್ ಮಿನಿಟ್ ನಿಮ್ಗೆ ಒಂದೇ 10 ಸೆಕೆಂಡ್ 20 ಸೆಕೆಂಡ್ ಅಷ್ಟೇ ಟೈಮ್ ಇರೋದು, ಅವಕಾಶ ಕೊಡಿ ಮಾತಾಡ್ಲಿ. ಪ್ರಕಾಶ್ ಅವರು ಹೇಳಿದ್ರು ಲಾಸ್ಟ್ ಏನ್ ಹೇಳ್ತೀರಿ? ಒಂದೇ ಝೋನ್ ಅಲ್ಲಿ ಮಾಡ್ಬಿಡಿ ಅಂತ.
ಈಗ BJP ಮತ್ತು ದಳದ ಗೌರ್ಮೆಂಟೇ 5 ಇಂಡಸ್ಟ್ರಿ ಜೂನ್ ಮಾಡ್ತು. ಕನಕಪುರದಿಂದ ಇಡೀ ಫುಲ್ಲು ಎಲ್ಲರೂ ಜಾಗ ಮಧ್ಯೆ ಬಿಡೋಕ್ಕಾಗುತ್ತಾ? ಬಿಡ್ತಾರ? ಯಾವ್ದಾರು ಉಂಟ ಎಲ್ಲರೂ? ಎಲ್ಲ ಕಡೆ ವಿರೋಧ ಇದೆ. ಯಾವುದು ನೀವು ಇಂಡಸ್ಟ್ರಿಯಲ್ ಝೋನ್ ಮಾಡಿ ಅಕ್ವೈರ್ ಮಾಡಿ ಜಾಗ ಇಲ್ಲ ಅಂತೀರಾ? ಬೇರೆ ಜಾಗ ಇಲ್ಲ. ಎಲ್ಲ ನಾನು ಹೇಳ್ತಾ ಇರೋದು, ಎಲ್ಲ ಯಾವುದೇ ನೀವು ಅಕ್ವಿಷನ್ ಸರ್ಕಾರ ಕೈಗೊಂಡ್ರು ಎಲ್ಲ ಕಡೆನೂ ಕೂಡ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡ್ತಾರೆ ಅಂತ ಆ ಝೂನ್ ಮಾಡಿದಾಗ ಮಧ್ಯೆ ಬಿಡಕ್ಕೆ ಬಿಡ್ತಾರ? ಎಲ್ಲರೂ ಸಾಧ್ಯ ಅದ? ಸೊ ಫ್ರೀ ಝೋನ್ ಬಿಡ್ಲಿ, ನೀವು ಫ್ರೀ ಝೋನ್ ಬಿಡ್ಲಿ, ಮಾಡಿದಾಗ ಮಧ್ಯೆ ಬಿಡ್ತೀವಿ ಅಂತ ಮಾಡಿದ್ರ? ಯೋಜನೆ ಮಾಡಕ್ ಹೊರಟಿರೋದು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೋಸ್ಕರ DCM ಅವರು ಹೊರಟಿರೋದು. ಯಾಕೆ ಅಂತ ಕೇಳಿ ಹೇಳ್ತೀನಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಎಸ್ ಸರ್ ಎಸ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ ನೋಡಿದ್ರಲ್ಲ, ಈ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಅಂತೂ ಇದ್ದೇ ಇದೆ. 80% ರೈತರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಬಹಳಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ BJP ಮತ್ತು JDS ನವರು ಹೇಳ್ತಾ ಇದ್ದಾರೆ. ಇಲ್ಲಿ ರಾಜಕೀಯವೂ ಕೂಡ ಮಿಶ್ರಣ ಆಗಿದೆ.